ದಾವಣಗೆರೆ ನಗರದ ಬಿಐಇಟಿ ಕಾಲೇಜಿನಲ್ಲಿ ನವೆಂಬರ್ 28ರಂದು ಐಐಸಿ ಸ್ಥಳೀಯ ಸಮಾವೇಶ 2025 ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ವಿನುತಾ ಹೆಚ್ಪಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆ ಭಾರತ ಸರ್ಕಾರದ 3ನೇ ಆವೃತ್ತಿಯ ಪ್ರಾದೇಶಿಕ ಸಮಾವೇಶವನ್ನು ಬಿಐಇಟಿ ಕಾಲೇಜಿನ ಎಸ್ಎಸ್ ಮಲ್ಲಿಕಾರ್ಜುನ್ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಐಐಸಿ ಪ್ರಾದೇಶಿಕ ಸಮಾವೇಶಗಳು ದೇಶಾದ್ಯಂತ 26 ಸ್ಥಳಗಳಲ್ಲಿ 3 ಹಂತಗಳಲ್ಲಿ ನಡೆಯಲಿದ್ದು, 2ನೇ ಹಂತದ ಸಮಾವೇಶ ದಾವಣಗೆರೆಯ ಬಿಐಇಟಿ ಕಾಲೇಜಿನಲ್ಲಿ ನಡೆಯುತ್ತಿದೆ ಎಂದರು. ಇದು ಒಂದು ದಿನದ ಸಮಾವೇಶವಾಗಿದ್ದು, ಇದರಲ್ಲಿ ಯುಕ್ತಿ ಸಂಶೋಧನೆಗಳು, ಸ್ಟಾರ್ಟ್ಅಪ್ಗಳು, ಪೋಸ್ಟರ್ ಪ್ರಸ್ತುತಿ ಮುಂತಾದ ಚಟುವಟಿಕೆಗಳಿಗೆ ಒಂದು ಒಳ್ಳೆಯ ವೇದಿಕೆ ಆಗಿದೆ ಎಂದರು. ಸಮಾವೇಶವನ್ನು ನವದೆಹಲಿಯ ಎಐಸಿಟಿಒ ಅಧ್ಯಕ್ಷ ಸೀತಾರಾಮ್ ಉದ್ಘಾಟಿಸಲಿದ್ದು, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ವೃಷಭೇಂದ್ರಪ್ಪ, ಡಾಕ್ಟರ್ ಪಾಟೀಲ್, ಪ್ರೊಫೆಸರ್ ಸುಷ್ಮಾ, ಪ್ರೊಫೆಸರ್ ರೂಪಾ ಡಿ, ಕುಮಾರಪ್ಪ, ಶ್ರೀನಿಧಿ ಇದ್ದರು. ಇದು ಐಐಸಿ ಅನ್ನೋದು ಇನ್ಸ್ಟಿಟ್ಯೂಷನ್ ಇನೋವೇಷನ್ ಕೌನ್ಸಿಲ್ ಅಂತೇಳಿ ಹೈಯರ್ ಎಜುಕೇಷನಿಂದ ಎಜುಕೇಷನ್ ಇನ್ಸ್ಟಿಟ್ಯೂಷನಿಗೆ ಒಂದು ಕೌನ್ಸಿಲ್ ಇದೆ. ಸೊ ಇಲ್ಲಿ ನಾವು 2021 ನಾವು ಮೆಂಬರ್ ಇದ್ದೀವಿ. ಇದರ ಅಂಡರು ರೀಜನಲ್ ಮೀಟ್ ಅಂತ ಕಂಡಕ್ಟ್ ಮಾಡ್ತಾರೆ ಪ್ರತಿ ವರ್ಷ. ಸೊ ಅದು ಆಲ್ ಓವರ್ ಇಂಡಿಯಾದಲ್ಲಿ 26 ರೀಜನ್ಸಲ್ಲಿ ನಡೀತಾ ಇದೆ. 3 ಫೇಸಲ್ಲಿ ಮಾಡ್ತಾರೆ, ಫೇಸ್ 1, ಫೇಸ್ 2, ಫೇಸ್ 3 ಅಂತ. ಸೊ ಫೇಸ್ 1ಅಲ್ಲಿ ಈಗ ಆಲ್ರೆಡಿ 25ನೇ ತಾರೀಕು ಆಗಿದೆ. ಫೇಸ್ 2ಅಲ್ಲಿ ನಮ್ಮದು ನಾಳೆ ಇದ್ದದ್ದು. ಫೇಸ್ 3ಅಲ್ಲಿ 2ನೇ ತಾರೀಕಿದೆ ಮತ್ತೆ. ಸೊ ಫೇಸ್ 2ಅಲ್ಲಿ ನಾವು ಲೈಕ್ ಕರ್ನಾಟಕದಿಂದ 3 ಕಾಲೇಜ್ ಸೆಲೆಕ್ಟ್ ಆಗಿದೆ ಇದಕ್ಕೆ. ಸೊ ಅದು ಫೇಸ್ 2ಅಲ್ಲಿ ನಮ್ಮ ಕಾಲೇಜು ಒಂದು ಸೆಲೆಕ್ಟ್ ಆಗಿದೆ. ಸೊ ವಿ ಆರ್ ನಾವು ಒನ್ ಆಫ್ ಅಮಾಂಗ್ 3. ಸೊ ಈ ರೀಜನಲ್ ಮೀಟಲ್ಲಿ ನಾವು ಇನೋವೇಷನ್ನು, ಯುಕ್ತಿ ಸ್ಟೂಡೆಂಟ್ಸಿಗೆ ಇನೋವೇಷನ್ ಪ್ರಾಜೆಕ್ಟ್ಸು ಮತ್ತು ಯುಕ್ತಿ ಅಂಥೇಳಿ ಇನೋವೇಷನ್ ಚಾಲೆಂಜಸ್ ಇರುತ್ತೆ ಅದಕ್ಕೆ. ಮತ್ತು ಅವ್ರ ಕಾಲೇಜಿಂದು ಪೋಸ್ಟರ್ ಪ್ರೆಸೆಂಟೇಷನ್ ಅಂತ ಮಾಡ್ತೀವಿ. ಅದರಲ್ಲಿ ಅವ್ರ ಕಾಲೇಜ್ ಬಗ್ಗೆ, ರಿಸರ್ಚ್ ಬಗ್ಗೆ ಎಲ್ಲ ಎಕ್ಸಿಬಿಟ್ ಮಾಡ್ತಾರೆ ಅವರು. ಮತ್ತು ಈ ಸ್ವದೇಶಿ ಉದ್ಯಮಿ ಬಜಾರ್ ಅಂಥೇಳಿ ಲೋಕಲ್ ವೆಂಡರ್ಸಿಗೆ, ಲೋಕಲ್ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಗ್ರೂಪ್ ಆಫ್ ಇಂಡಸ್ಟ್ರಿ ಅವರಿಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ ಅವ್ರ ಪ್ರಾಡಕ್ಟನ್ನು ಎಕ್ಸಿಬಿಟ್ ಮಾಡಲಿಕ್ಕೆ. ಸೊ ಅಲ್ಲಿನೂ ಅವ್ರದ್ದು ಎಕ್ಸಿಬಿಷನಿಗೆ ನಾವು ಅವಕಾಶ ಮಾಡಿ 10 ಸ್ಟಾಲ್ಸ್ ಹಾಕಿ ಎಕ್ಸಿಬಿಷನ್ ಮಾಡಿಕೊಡ್ತಾ ಇದ್ದೀವಿ, ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಮತ್ತು ಮಧ್ಯಾಹ್ನ 3 ಸೆಷನ್ಸ್ ಇರುತ್ತೆ. ನಮಗೆ ಇನೋವೇಷನ್ ಹೇಗೆ ನಾವು ಮುಂದಕ್ಕೆ ತೊಗೊಂಡು ಹೋಗ್ಬೋದು, ಇನೋವೇಷನ್ ಯಾವ ಥರ ಮಾಡ್ಬೋದು, ಮತ್ತು ಸ್ಟೂಡೆಂಟ್ಸಿಗೆಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಸ್ಟಾರ್ಟಪ್ ಅಂದರೆ ಏನು, ಎಂಟ್ರಪ್ರನರ್ ಆಗಬೇಕು ಅಂದರೆ ಏನು, ಎಕೋಸಿಸ್ಟಮ್ ಎನೇಬ್ಲರ್ ಆಗಬೇಕು ಅಂದರೆ ಯಾವ ಥರ ನಾವು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಅವರು ಡಿಫ್ರೆಂಟ್ ಟ್ರ್ಯಾಕ್ಸ್ ಸೆಷನ್ಸ್ ಕಂಡಕ್ಟ್ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಸೊ ಇದು ಬೆಳಗ್ಗೆ ಇನಾಗ್ರೇಷನ್ ನಮ್ಮದು ಫಸ್ಟ್ 2 ಥರ ಇನಾಗ್ರೇಷನ್ ಮಾಡ್ತಾರೆ. ಒಂದು ಲೋಕಲ್ ಇನಾಗ್ರೇಷನ್ ಮತ್ತು ಸೆಂಟ್ರಲ್ ಇನಾಗ್ರೇಷನ್ ಅಂತ. ಲೋಕಲ್ ಇನಾಗ್ರೇಷನ್ 9:30 ನಮ್ಮದು ಆಡಿಟೋರಿಯಮಲ್ಲಿ ಇರುತ್ತೆ. ಅದಾದಮೇಲೆ ಸೆಂಟ್ರಲ್ ಇನಾಗ್ರೇಷನ್ 10:30 ಅಲ್ಲಿ ಎಐಸಿಟಿ ಚೇರ್ಮನ್ TG ಸೀತಾರಾಮನ್ ಅವರು ಡೈರೆಕ್ಟ್ ಅಲ್ಲಿಂದನೇ ಡೆಲ್ಲಿಯಿಂದ ಜಾಯಿನ್ ಆಗ್ತಾರೆ. ಸೊ ಇದು ಸೆಂಟ್ರಲ್ ಇನಾಗ್ರೇಷನ್ ಪಾರ್ಟ್. ಇನಾಗ್ರೇಷನ್ ಆದಮೇಲೆ 3 ಓಪನ್ ಹೌಸ್ ಇವೆಂಟ್ಸು ಮತ್ತು ಮಧ್ಯಾಹ್ನ 3 ಟ್ರ್ಯಾಕ್ ಇವೆಂಟ್ಸು ಕಂಡಕ್ಟ್ ಮಾಡ್ತೀವಿ. ಸೊ ಇದು ಓವರಾಲ್ ನಾಳೆ ಫುಲ್ ಡೇದು ಪ್ರೋಗ್ರಾಮ್ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆ ತನಕ ಇರುತ್ತೆ.